ತುಮಕೂರು ನಗರದಲ್ಲಿ ನಡೆಯುತ್ತಿರುವ ಎಸ್ಐಆರ್ ಕೇಂದ್ರಗಳಿಗೆ ಮಾಜಿ ಶಾಸಕ ಡಾಕ್ಟರ್ ಎಸ್ ರಫೀಕ್ ಅಹಮದ್ ರವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ನಳಂದ ಶಾಲೆ, ಮೆಳೆಕೋಟೆ ಸರ್ಕಾರಿ ಶಾಲೆ ಹಾಗೂ ರಾಜೀವ್ ಗಾಂಧಿ ನಗರದ ಅಂಗನವಾಡಿ ಕೇಂದ್ರಗಳಿಗೆ ಭೇಟಿ ನೀಡಿ ಎಸ್ಐಆರ್ ಪ್ರಕ್ರಿಯೆ ಮಾಹಿತಿ ಪಡೆದರು. ಬಳಿಕ ಮಾತನಾಡಿದ ಡಾಕ್ಟರ್ ರಫೀಕ್ ಅಹಮದ್ ರವರು, ತುಮಕೂರಿನಲ್ಲಿ ಎಸ್ಐಆರ್ ಪ್ರಕ್ರಿಯೆ ಚುರುಕಾಗಿ ನಡೆಯುತ್ತಿದ್ದು, ಮತದಾರರಿಗೆ ಫಾರಂ ವಿತರಣೆ ಬಹುತೇಕ ಪೂರ್ಣಗೊಂಡಿದೆ. ಫಾರಂ ಪಡೆದ ಮತದಾರರು ಅವುಗಳನ್ನು ಭರ್ತಿ ಮಾಡಿ ಶೀಘ್ರವಾಗಿ ಸಲ್ಲಿಸಬೇಕು ಎಂದು ಮನವಿ ಮಾಡಿದರು. ಚುನಾವಣಾ ಆಯೋಗವು ಅರ್ಜಿ ಸಲ್ಲಿಕೆಗೆ ಆಗಸ್ಟ್ 8ರವರೆಗೆ ಅವಧಿ ವಿಸ್ತರಿಸಿರುವುದರಿಂದ ಮತದಾರರು ಈ ಅವಕಾಶವನ್ನ ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದು ಕರೆ ನೀಡಿದರು. ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈಗಾಗಲೇ ಅವರ ಕಾರ್ಯಕ್ಕೆ ನಾವು ಕೃತಜ್ಞತೆಗಳನ್ನು ಶ್ಲಾಘಿಸಿದ್ದೀವಿ. ಇವತ್ತು ನಾನು ತುಮಕೂರು ನಗರದ 11ನೇ ವಾರ್ಡು ಮಳೆಕೋಟೆ ಹಾಗೂ ರಾಜೀವ್ ನಗರದಲ್ಲಿ ಭೇಟಿ ಕೊಟ್ಟು BLOಗಳು ಯಾವ ರೀತಿ ಫಾರ್ಮ್ಗಳು ಕೊಟ್ಟು ಮತ್ತು ಆ ಫಾರ್ಮ್ಗಳು ತೊಗೊಂಡು ಡಿಜಿಟಲೈಸೇಷನ್ ಮಾಡ್ತಾಯಿದ್ದಾರೆ, ಅದನ್ನೆಲ್ಲ ಪರಿಶೀಲಿಸಿ ಕೂಡ ನಮ್ಮ ಮುಖಂಡರ ಜೊತೆಗೆ ಪರಿಶೀಲನೆ ಕೂಡ ಮಾಡಿದ್ವಿ. ಏನು ಪಾಲಿಕೆಯ ಅಂಕಿಅಂಶಗಳ ಪ್ರಕಾರ ಈಗಾಗಲೇ ಹೆಚ್ಚು ಕಡಿಮೆ 99% ಫಾರ್ಮ್ಗಳನ್ನು ಸಂಬಂಧಪಟ್ಟ ಮತದಾರರಿಗೆ BLOಗಳು ಹಂಚಿದ್ದಾರೆ. ಅದರಲ್ಲಿ ಬಹಳಷ್ಟು ಎನ್ಯುಮರೇಷನ್ ಫಾರ್ಮ್ಸ್ ವಾಪಸ್ ಬಂದಿದ್ದಾವೆ. ಅದರಲ್ಲಿ ಸುಮಾರು 54% ಈಗಾಗಲೇ ಡಿಜಿಟಲೈಸೇಷನ್ ಆಗಿದೆ. ಯಾಕಂದರೆ ಏನು ಚುನಾವಣಾ ಆಯೋಗ ಸಮಯನ ವಿಸ್ತರಣೆ ಮಾಡಿದೆ 8ನೇ ತಾರೀಕು ತನಕ, ಹಾಗಾಗಿ ಸ್ವಲ್ಪ ಸ್ಲೋ ಆಗಿ ಅರ್ಜಿಗಳು ಬರ್ತಾವಂತ BLOಗಳು ಹೇಳ್ತಿದ್ದಾರೆ. ನಾನು ತಮ್ಮ ಮುಖಾಂತರ ತುಮಕೂರು ನಗರದ ಮತದಾರರಿಗೆ ಮತ್ತೊಮ್ಮೆ ಮನವಿ ಮಾಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ಏನು ಎನ್ಯುಮರೇಷನ್ ಫಾರ್ಮ್ ತಾವು ತೊಗೊಂಡು ಹೋಗಿದ್ದೀರಾ ಅದನ್ನು ಆದಷ್ಟು ಬೇಗ ಭರ್ತಿ ಮಾಡಿ 2002ರ ಮಾಹಿತಿ ಇದ್ದರೆ ಅದರ ಮಾಹಿತಿಯನ್ನು ಭರ್ತಿ ಮಾಡಿ, ಈಗಿನ ಮಾಹಿತಿಯನ್ನು ಭರ್ತಿ ಮಾಡಿ ಕೊಡಿ. ಒಂದು ವೇಳೆ 2002ರ ಮಾಹಿತಿ ತಮ್ಮ ಅಥವಾ ತಮ್ಮ ಸಂಬಂಧಿಕರ ಮಾಹಿತಿ ಸಿಗದೇ ಇದ್ದರೆ ಮಾಹಿತಿ ಲಭ್ಯವಿಲ್ಲ ಅಂತ ಬರೋದು ಈಗಿನ ಮಾಹಿತಿ ಭರ್ತಿ ಮಾಡಿ ಕೊಡಿ. ತದನಂತರ ತಮಗೆ ಏನೋ ಒಂದು ನೋಟಿಸ್ ಬಂದಾಗ ಅದು 12 ದಾಖಲೆಗಳಲ್ಲಿ 1-2 ದಾಖಲೆ ಕೊಟ್ಟರೆ ತಮ್ಮ ಮತದಾರ ಪಟ್ಟಿಯಲ್ಲಿ ಭದ್ರವಾಗಿರ್ತದೆ ಅಂತ ಹೇಳಿ ಸಂದರ್ಭ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಒಟ್ಟಾಗಿ ಬಹಳ ಚುರುಕಿನಿಂದ ಈ ಕಾರ್ಯಕ್ರಮ ಏನು ಪ್ರಕ್ರಿಯೆ ನಡೀತಾ ಇದೆ. ಕೆಲವು ಗೊಂದಲಗಳು ಇದ್ದವು, ಆದರೆ ಈಗಾಗಲೇ ಅಧಿಕಾರಿಗಳು ಏನು ಮೇಲ್ಗಡೆಯಿಂದ ಏನು ಸೂಚನೆ ಬಂದಿದೆ ಅದನ್ನು ಅವ್ರಿಗೆಲ್ಲರಿಗೂ ಸೂಚನೆ ಕೊಟ್ಟಿದ್ದಾರೆ. ಏನಂದರೆ ಮುಖ್ಯವಾಗಿ 2002ರ ಏನು ಮತದಾರ ವಿವರ ಹಿಡಿದು ಅದ್ರ ಬಗ್ಗೆ ಸ್ವಲ್ಪ ಗೊಂದಲ ಇತ್ತು. ಅದು ಈಗಾಗಲೇ ಬಹಳಷ್ಟು ಜನಕ್ಕೆ ಗೊತ್ತಾಗಿದೆ. ಹಾಗಾಗಿ ಆ ಗೊಂದಲ ಎಲ್ಲ ನಿವಾರಣೆ ಆಗಿದೆ ಇವಾಗ. ಈ ಸಂದರ್ಭದಲ್ಲಿ ಮಾಜಿ ಪಾಲಿಕೆ ಸದಸ್ಯರಾದ ಮೆಹಬೂಬ್ ಪಾಷಾ, MK ಮನು ಸೇರಿದಂತೆ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು.